ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್ಸು. ಗುರುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ರಾಯರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ. ಸೊ ನನ್ನ ಹಿಂದೆ ಈ ನದಿ ಇದೆ, ಎಷ್ಟು ಶಾಂತವಾಗಿ ನಿರ್ಭೀತಿಯಾಗಿ ಎಷ್ಟು ಒಂದು ಸ್ವಚ್ಛಂದವಾಗಿ ಹರಿತಾ ಇದೆ. ಸೊ ಹೀಗೆ ಕರ್ನಾಟಕ ಇತ್ತು, ಅವನು ವೆದರ್ ಇಟ್ ಈಸ್ ಸಿದ್ದರಾಮುಲ್ಲ ಖಾನ್ ಆಗಿರಲಿ, ಇನ್ನೊಬ್ಬ ಆಗಿರಲಿ, ಮತ್ತೊಬ್ಬ ಆಗಿರಲಿ. ಆದರೆ ಇವತ್ತಿನ ಪರಿಸ್ಥಿತಿ ಏನು ಅಂದರೆ, ರೌಡಿ ಪಟಾಲಂ ಒಬ್ಬ ರೌಡಿ, ಒಬ್ಬ ಕೊತ್ವಾಲನ್ಗೆ ಟೀ ಕೊಟ್ಟಿರ್ತಕ್ಕಂಥ ಒಬ್ಬ ಗಿರಾಕಿ ಅಲಿಯಾಸ್ ಬಂಡೆ ಅಲಿಯಾಸ್ ಟ್ರಬಲ್ ಶೂಟರ್ ಅಲಿಯಾಸ್ ಭ್ರಷ್ಟಾತೀತ ಭ್ರಷ್ಟ ಕನಕಪುರದ ಶೂರ ಸಾತನೂರಿನ ಮಗ. ಸೊ ರೌಡಿ ಪಟಾಲಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಬಟ್ ನಾವು ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಅವತ್ತಿನ ಪರಿಸ್ಥಿತಿಲಿ ಅವ್ನು ಹಂಗಿದ್ನೋ ಏನೋ ಗೊತ್ತಿಲ್ಲ. ಜೈಲಿಗೆ ಹೋಗಿ ಬಂದಿರೋ ಗಿರಾಕಿ ಇ ಡಿ ಆ್ಯಂಡ್ ಸಿ ಬಿ ಐ ಆ್ಯಂಡ್ ದೆನ್ ಯಾವುದು ಐ ಟಿ ಎಲ್ಲರಿಗೂ ಬೇಕಾಗಿರತಕ್ಕಂಥ ಗಿರಾಕಿ. ಸೊ ಕಾಂಗ್ರೆಸ್ ಅವ್ರಿಗೆ ಇಂಥವರೇ ಸಿಗೋದು. ಇದಾದ ಮೇಲೆ ಹೇಮಂತ್ ಸೂರೆನ್ ಅಂತ ಒಬ್ಬ ಇದ್ದ, ಅವನು ಕೂಡ ಜೈಲಿಗೆ ಹೋಗಿ ಬಂದಿರೋ ಗಿರಾಕಿನ ಅಲ್ಲಿ ಹೋಗಿ ಮುಖ್ಯಮಂತ್ರಿನ ಸಪೋರ್ಟ್ ಕೊಟ್ಟು ಮುಖ್ಯಮಂತ್ರಿನ ಮಾಡಿದ್ದಾರೆ. ಸೊ ಏನು ಮಾಡೋದಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಸ್ನೇಹಿತರೆ, ಅದೇನೇ ಇರಲಿ. ಸೊ ನೆನ್ನೆ ಸೋಕಾಲ್ಡ್ ರೌಡಿ ಗಿರಾಕಿ ಅಲಿಯಾಸ್ ಟೀ ಕೊಡ್ತಾ ಇರ್ತಕ್ಕಂಥ ಒಬ್ಬ ಅಯೋಗ್ಯ, ಅವತ್ತಿನ ಕಾಲಕ್ಕೆ ಇವತ್ತು ಯೋಗ್ಯ, ಇವತ್ತು ಮುಖ್ಯಮಂತ್ರಿ ನಮ್ಮ ಸಿ ಡಿ ಶಿವಣ್ಣ ಅವರು ಸಿ ಡಿ ತೋರಿಸಿದ್ರು, ಇನ್ನೇನು ಬಿಚ್ಚಿದ್ರು ಅಂದರೆ ಎಲ್ಲ ಪ್ರೀತಿ ವಿಶ್ವಾಸ ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲವನ್ನು ಬಿಚ್ಚಿ 3 ವರ್ಷದಿಂದ ಸಾಕಾಗಿ ಕೊನೆಗೆ ಏನು ತೋರಿಸಿದ್ರು, ಏನು ಕೊಟ್ಕೊಂಡ್ರೋ, ಏನು ಪಡ್ಕೊಂಡ್ರೋ, ಈ ವಿಲ್ ಬಿಕಮ್ ದ ಸಿ ಎಮ್. ನನ್ನ ಪ್ರಕಾರ ಖಚಿತ ನಿಶ್ಚಿತ ಆಗಲ್ಲ ಅಂತ ಅಂದಿದ್ದೆ. ಬಟ್ ಒಂದು ಗಾದೆ ಮಾತಿದೆ, ಏನು ಕೇಡ್ಗಾಲಕ್ಕೆ ನಾಯಿ ಕೂಡ ಮೊಟ್ಟೆ ಇಡುತ್ತೆ ಅಂತ. ಸೊ ಹಾಗಾಗಿ ಶಿವಕುಮಾರಂದು ಅದೇ ಕೇಸು. ಅದಿರಲಿ. ಸೊ 14 ಜನ ಇನ್ಕ್ಲೂಡಿಂಗ್ ಶಿವಕುಮಾರ ಆಗಿದ್ದಾರೆ. ಸೊ 14 ಜನದಲ್ಲಿ ರಿಪೀಟೆಡ್ 12 ಜನ, 2 ಹೊಸ ಮುಖ, 1 ಕರ್ನಾಟಕದ ಪಪ್ಪು ಯತೀಂದ್ರ ಸಿದ್ದರಾಮಯ್ಯ ಹುಲಾ ಖಾನ್ ಅವನೊಬ್ಬ. ಆ್ಯಂಡ್ ಅದಾದಮೇಲೆ ಸ್ವಚ್ಛಂದವಾಗಿ ಪೆದ್ದಾಗಿ ಬೇರೆ ರೀತಿ ಕೇಳಿಸೋದು, ಮುದ್ದಾಗಿ ಮಾತಾಡೋ ಅಂಥ ನಮ್ಮ ಯು ಟಿ ಖಾದರ್ ಡೀಸೆಂಟ್ ಭ್ರಷ್ಟಾಚಾರಿ ಅವರೊಬ್ಬರು. ಸೊ ಇವರಿಬ್ಬರು ಕತೆ ಇದು. ಬಟ್ ಯತೀಂದ್ರ ಸಿದ್ದರಾಮಯ್ಯನಿಗೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ. ಮಾತೆತ್ತಿದ್ರೆ ಬಡ್ಕೊಳ್ಳೋರು. ನಮ್ಮ ಸಿದ್ದರಾಮುಲ್ಲ ಖಾನ್ ಸಮಾಜವಾದಿ, ನಾನು ಏನೋ ಕುಟುಂಬ ರಾಜಕಾರಣ ಮಾಡಲ್ಲ, ಅದು ಇದು ಕಡ್ದು ಕಟ್ಟೆ ಹಾಕಲ್ಲ, ಅದು ಇದು ಅಂತ. ನೀನು ಮಾಡಿದ್ದು ಅದೇ ಅಲ್ವಪ್ಪ, ಇವಾಗೇನು ಹೇಳ್ತೀಯ? ಅವರಾದರೂ ಅವ್ರ ಯೋಗ್ಯತೆ ಅರ್ಹತೆಯಿಂದ ಬಂದಿದ್ದಾರೆ, ದೇವೇಗೌಡರು ಮನೆಯವರು. ನೀನು ಜಸ್ಟ್ ಬಿಕಾಸ್ ಆಫ್ ನಿನ್ನ ಮಗ ಅಂತ ಕೊಟ್ಟಿದ್ದಾರೆ. ಇದು ನಿನ್ನ ಹಣೆ ಬರ. ಇನ್ ಯು ಟಿ ಖಾದರ್ ಈಸ್ ಎ ಗುಡ್ ವೆಲ್ ಎಜುಕೇಟೆಡ್ ಆ್ಯಂಡ್ ಗುಡ್ ಸೆಲೆಕ್ಷನ್. ನಾನು ಅದನ್ನು ತಪ್ಪು ಅಂತ ಹೇಳಲ್ಲ, ಆದರೆ ಡೀಸೆಂಟ್ ಭ್ರಷ್ಟಾಚಾರಿ. ಅವನು ಆರೋಗ್ಯ ಸಚಿವ ಆಗಿದ್ದ, ನಾಗರಿಕ ಪೂರೈಕೆ ಸಚಿವ ಆಗಿದ್ದ. ಸೊ ಹಾಗಾಗಿ ಈಸ್ ಎ ಡೀಸೆಂಟ್ ಭ್ರಷ್ಟಾಚಾರಿ. ಸ್ಪೀಕರ್ ಆಗಿದ್ದ, ಒಂದು 70% ಚೆನ್ನಾಗಿ ನಿಭಾಯಿಸ್ದ. ಸೊ ಅದಾದಮೇಲೆ ಸೋಕಾಲ್ಡ್ ನನಗೇನು ಗೊತ್ತಿಲ್ಲದ ಸಚಿವ. ಸೊ ಉಪಮುಖ್ಯಮಂತ್ರಿ ಯಾರು, ಜಿ ಪರಮೇಶ್ವರ. ಸೊ ತನ್ನ ಮಗ ಏನಾಗಿದ್ದಾನೆ ಅನ್ನೋದು ಗೊತ್ತಿರಲಿಲ್ವಂತೆ, ಇದು ನಾನು ಹೇಳ್ತಾ ಇರೋದಲ್ಲ. ಸೊ ಹಂಗಾಗಿ ನನಗೇನು ಗೊತ್ತಿಲ್ಲದ ಸಚಿವ ಅವನಾಗಿದ್ದಾನೆ. ಅದಾದಮೇಲೆ ಇನ್ನೊಬ್ಬ ಪವರ್ಲೆಸ್ ಮಂತ್ರಿ ಕೆ ಜೆ ಜಾರ್ಜ್ ಕಡ್ದು ಕಟ್ಟೆ ಹಾಕಿದ್ದು, ಅದೇನಕ್ಕೆ ಅವನಿಗೆ ಕೊಟ್ಟರೋ ಗೊತ್ತಿಲ್ಲ. ಪವರ್ ಮಂತ್ರಿ ಕ್ರಿಶ್ಚಿಯನ್ ಕೋಟಾದಲ್ಲಿ ಕೊಟ್ಟಿದ್ದಾರೆ. ತದನಂತರದಲ್ಲಿ ಭ್ರಷ್ಟಾತೀತ ಭ್ರಷ್ಟವನು ಆದ್ರೂ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಡೀಸೆಂಟ್ ಭ್ರಷ್ಟಾಚಾರಿ. ಬಟ್ ಒಂದಂತೂ ನಿಜ, ಅವ್ರು ಇರೋದಕ್ಕೇ KSRTC ಉಳ್ಕತ್ತು. ಬಟ್ ಅವ್ರಿಗೆ ಫೈನಾನ್ಸ್ ಕೊಡ್ಬೋದು ಅಂತ ಇದೆ. ಅದಾದಮೇಲೆ ಸೋಕಾಲ್ಡ್ ನಾನೇ ಕಡ್ದು ಕಟ್ಟೆ ಹಾಕಿದ್ದೀನಿ, ನನ್ನ ಬಿಟ್ಟರೆ ಇಲ್ಲ, ಉಸ್ತುವಾರಿ ಕೊಟ್ಟಿರಲಿಲ್ಲ ಅಂತ ಒಬ್ಬ ಅಯೋಗ್ಯ ಮಂತ್ರಿ ನಮ್ಮ ಕೃಷ್ಣ ಬೈರೇಗೌಡ. ಸೊ ಅವನಿಗೂ ಒಂದು ರೀತಿ ಜಾಕ್ಪಟ್ ಅಂತ ಅನ್ಬೋದು. ಅವನು ಸೋಕಾಲ್ಡ್ ಪಪ್ಪು ಜೊತೆ ತುಂಬ ಚೆನ್ನಾಗಿದ್ದಾನಂತೆ. ಸೊ ಹಂಗಾಗಿ ಅವನಿಗೂ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಅದಾದಮೇಲೆ ಸೋಕಾಲ್ಡ್ ಕರ್ನಾಟಕದ ಪಪ್ಪು ಯಾರು, ಪ್ರಿಯಾಂಕಾ ಖರ್ಗೆ. ಅವನು ಪ್ರಿಯಾಂಕಾ ಖರ್ಗೆಗೆ ಗೃಹ ಸಚಿವ ಏನೋ ಇಡ್ತಾರಂತೆ. ಅದೇನು ಹಿಡ್ತಾರೋ, ಇವನೇನು ಹಿಡ್ತಾನೋ ಗೊತ್ತಿಲ್ಲ. ಅಂದರೆ ರೀತಿ ರಿವಾಜುಗಳನ್ನ ನಮಗೆ ಗೊತ್ತಿಲ್ಲ, ಬೇರೆದು ಅನ್ಕೊಬಿಟ್ಟಿರೋ ಆಮೇಲೆ. ಸೊ ಇಷ್ಟೆಲ್ಲದರ ನಡುವೆ ಇನ್ಯಾರು ರಿಪೀಟೆಡ್ ಮಂತ್ರಿ ಅಂತ ಅಂದರೆ ಇವರು ಯಾರಪ್ಪ, ಕಾಡು ಮನುಷ್ಯ ಈಶ್ವರ ಖಂಡ್ರೆ. ಅವನಿಗದೇನು ಅಂತ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅದೇ ಎಲ್ಲರಿಗೂ ಓಲೈಸೋಕ್ಕೆ ಕೊಟ್ಟಿದ್ದಾರೆ ಅಷ್ಟೇ. ಅವನು ವರ್ಸ್ಟ್ ಫೆಲೋ. ತದನಂತರದಲ್ಲಿ ಇವನು ಮುನಿಯಪ್ಪ, ಅವ್ನಿಗೇನು ಕೊಟ್ಟಿದ್ದಾರೋ ಗೊತ್ತಿಲ್ಲ. ವಿ ಡೋಂಟ್ ನೋ. ಅವ್ರಿಗೆಲ್ಲ ಏನು 0 ರೀ. ಅವರೆಲ್ಲ 3 ವರ್ಷದಲ್ಲಿ ಕಡ್ದು ಕಟ್ಟೆ ಹಾಕಿರೋದು.
ಬಟ್ ಏನೋ ಯಾಕೆಂದರೆ ಇವರೆಲ್ಲ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೋಕಾಲ್ಡ್ ಸಿ ಡಿ ಮ್ಯಾನ್ ಶಿವು ಅವರು ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೋಕಾಲ್ಡ್ ದಡಿಯ MB ಪಾಟೀಲ ಅವನಿಗೆ ಇರಿಗೇಷನ್ ಬೇಕು, ಬೃಹತ್ ಕೈಗಾರಿಕೆನೇ ಕಂಟಿನ್ಯೂ ಆಗುತ್ತೆ ಅಂತ ಅನಿಸುತ್ತೆ. 5,000 ಕೋಟಿ ಆಫರ್ ಮಾಡಿದ್ರಂತೆ ನಮ್ಮ ಮುಖ್ಯಮಂತ್ರಿ ಮಾಡಿ ಅಂತ. ಅದೆಲ್ಲ ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು, ವಿ ಡೋಂಟ್ ನೋ. ಇದೆಲ್ಲ ಜನ್ರಲಾಗಿ ವಿಷುವಲ್. ಆದರೆ ಒಂದಂತೂ ನಿಜ ಸ್ನೇಹಿತರೆ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಸೊ ಇದ್ದಕ್ಕಿದ್ದಂಗೆ ಹೊಗೆ ಬರೋಲ್ಲ. ಹೊಗೆ ಅಂದರೆ ಹೊಗೆ ಥರ ಯಾವಾಗ ಮಂಜು ಅದೆಲ್ಲ ಬಂದಾಗ ಬರುತ್ತೆ, ಬಟ್ ಅದು ಗೊತ್ತಿಲ್ಲ ನಮಗೆ. ಸೊ ಈ ರೀತಿಯಾಗಿ ಈ 14 ಜನ ಪ್ರಮಾಣ ವಚನ ತಗೊಂಡಿದ್ದಾರೆ. ಅದರಲ್ಲಿ ಇವನು KH ಮುನಿಯಪ್ಪ, ಅವನು ವರ್ಸ್ಟ್ ಫೆಲೋ, ಅವ್ನಿಗೇನು ಅಂತ ಕೊಟ್ಟಿದ್ದಾರೆ, ವಿ ಡೋಂಟ್ ನೋ. ಎಲ್ಲರೂ ವರ್ಸ್ಟೇ ರೀ. KJ ಜಾರ್ಜ್ ಆಗಿರ್ಬೋದು, ಯಾರೋ ಇವನು ಪರಮೇಶ್ವರ ಆಗಿರ್ಬೋದು, ಈಶ್ವರ ಅಂತ ಹೆಸರಿಟ್ಕೊಂಡು ನನಗೇನೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಏನೋ ಗೊತ್ತಿಲ್ಲ, ನಮಗೂ ಏನೋ ಗೊತ್ತಿಲ್ಲ. ಅದಾದಮೇಲೆ ಕೃಷ್ಣ ಬೈರೇಗೌಡರಾಗಿರ್ಬೋದು, UT ಖಾದರ್ ಈಸ್ ಎ ಗುಡ್ ಸೆಲೆಕ್ಷನ್, ಯತೀಂದ್ರ ವರ್ಸ್ಟ್ ವೇಸ್ಟ್ ಸೆಲೆಕ್ಷನ್. ಸೊ ಹಿಂಗೆ 14 ಜನ ಕಟ್ಕೊಂಡು ಏನು ಮಾಡ್ತಾರೋ. ಈಶ್ವರ್ ಕಂಡ್ರೆ ಅವನೊಂಥರ ವೇಸ್ಟು, MB ಪಾಟೀಲ ವರ್ಸ್ಟು, ಇನ್ನು ಪ್ರಿಯಾಂಕಾ ಖರ್ಗೆ ಅವನೊಂಥರ ವರ್ಸ್ಟು. ಸೊ ಅದಾದಮೇಲೆ ಇವನು ಶರಣ್ ಪ್ರಕಾಶ್ ಪಾಟೀಲ, ಅವನು ಡೀಸೆಂಟ್ ಭ್ರಷ್ಟಾಚಾರಿ. ಇವರೆಲ್ಲ ಅಂದರೆ ಮಾಡ್ತಾರೆ, ಗೊತ್ತಾಗಲ್ಲ. ಹೇಳಿದ್ನಲ್ಲ ಯಾವ ರೀತಿ ಅವರೆಲ್ಲ ಅಂತ. ಅವನು ಏನೋ ಈ ಉಪಕುಲಪತಿ ನೇಮಕಾತಿಗಳಲ್ಲೆಲ್ಲ ದುಡ್ಡು ತಗೋತಾನೆ ಅಂತ ವಿಷಯ ಗೊತ್ತಿಲ್ಲ. ಅದಾದಮೇಲೆ ಅವನು ನಗರಾಭಿವೃದ್ಧಿ ಸಚಿವ ಆಗಿದ್ದ ಬೈರ್ತಿ ಸುರೇಶ್, ದತ್ತುಪುತ್ರ ಆಫ್ ಸಿದ್ದರಾಮುಲ್ಲಾ ಖಾನ್. ಸೊ ಮಗ ಸಾಯೋದಕ್ಕೆ ಇವನೇ ಅಂತ ಕಾರಣ, ಗೊತ್ತಿಲ್ಲ ನಮಗೆ ಅದೆಲ್ಲ, ಬಟ್ ಹೇಳ್ತಾರೆ. ಸೊ ಅವನಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇದು ನಮ್ಮ ರೌಡಿ ಪಟಾಲಂನ ಒಂದು ಕರ್ನಾಟಕ ಒಂದು ರೌಡಿ ಮುಕ್ತ ರಾಜ್ಯ ಆಗಿತ್ತು ಒಂದು ಕಾಲದಲ್ಲಿ. ಕರ್ನಾಟಕ ಪೊಲೀಸ್ ಅಂದರೆ ಹೆದರ್ತಾಯಿದ್ರು. ಇವತ್ತು ಆ ರೌಡಿ ಖ್ಯಾತಿಯ CD ಶಿವು ಅಲಿಯಾಸ್ CM ಶಿವು ಅವರು ಒಂದು ಕ್ಯಾಬಿನೆಟು. ಸೊ ಮುಂದೆ ನೋಡೋಣ ಯಾರ್ಯಾರು ಏನೇನು ಎಲ್ಲವನ್ನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಗುರುವಾರ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಯಾವಾಗಲೂ ನಮ್ಮ ರಾಜ್ಯ ಈ ನದಿ ಥರ ಸುಭಿಕ್ಷವಾಗಿ, ಸ್ವಚ್ಛಂದವಾಗಿ, ನಿರ್ಭೀತಿಯಾಗಿ, ನಿರಾಳವಾಗಿ ಹರಿಲಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಮುಂದಿನ ವಿಷಯಗಳೊಂದಿಗೆ ಹಾಜರಾಗ್ತೀನಿ. ನಮಸ್ಕಾರ.